ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರನ ಪುಂಡಾಟ ನಡೆದು 3 ದಿನಗಳು ಕಳೆದು ಹೋಗಿವೆ. ಆದರೂ ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ. ಈ ನಡುವೆ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಲು ಕೆಲವು ವ್ಯಕ್ತಿಗಳು ಹಾಗೂ ನಟರೊಬ್ಬರು ಪ್ರಯತ್ನ ನಡೆಸಿದ್ದಾರೆ ಅಂತ ದೂರುದಾರೆ ಮಂಜುಳಾ ಪುರುಷೋತ್ತಮ್ ಆರೋಪಿಸಿದ್ದಾರೆ. ಆದರೆ ಕ್ರಮ ಆಗೋವರೆಗೂ ಬಿಡೋದಿಲ್ಲ ಅಂತ ಮಂಜುಳಾ ಎಚ್ಚರಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಬಳಿಕ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಸೌಂದರ್ಯ ಜಗದೀಶ್ ಮನೆಗೆ ತೆರಳಿ ಶೋಧ ಮಾಡಿದ್ದಾರೆ. ದೂರುದಾರೆ ಮಂಜುಳಾ ಮನೆಗೂ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಿದ್ರು. ನಂತರ ಪೊಲೀಸರು ರಾಜಾಜಿನಗರದಲ್ಲಿರುವ ಜೆಟ್ಲಾಗ್ ಪಬ್ಗೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚಿಸಲು ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡುತ್ತಿದೆ. ನ್ಯೂಸ್ 18 ಅಭಿಯಾನಕ್ಕೆ ಕೈ ಜೋಡಿಸಿದ್ದಾಳೆ ಒಬ್ಳು ಪುಟಾಣಿ. ರಸ್ತೆ ರಿಪೇರಿಗೆ ತಾನು ಕೂಡಿಟ್ಟ ಹಣವನ್ನೇ ಕೊಡ್ತೇನೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾಳೆ. ನ್ಯೂಸ್ 18 ಅಭಿಯಾನಕ್ಕೆ ಪುಟಾಣಿ ಬೆಂಬಲ. ನಗರದ ರಸ್ತೆ ಗುಂಡಿ ಮುಚ್ಚಿಸಲು ಸಿಎಂಗೆ ಆಗ್ರಹ. ಸಿಎಂ ತಾತ ನನ್ನ ಬೆಂಗಳೂರಲ್ಲಿ ರಸ್ತೆಗಳೇ ಸರಿ ಇಲ್ಲ, ಎಲ್ಲಂದ್ರಲ್ಲೇ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಅದರಿಂದ ಸುಮಾರು ಜನ ಸತ್ತೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ನನಗೆ ಚಾಕ್ಲೇಟ್ ತಗೋ ಅಂತ ಕೊಟ್ಟಿರ್ತಾರಲ್ವಾ ದುಡ್ಡನ್ನ, ಅದನ್ನ ಬೇಕಾದ್ರೂ ಕೊಡ್ತೀನಿ ತಾತ. ಬೇಗ ಆ ಗುಂಡಿಗಳನ್ನೆಲ್ಲ ಮುಚ್ಚಿಸಿ ತಾತ. ಈಕೆ ಬೆಂಗಳೂರಿನ ಹೆಗ್ಗನಹಳ್ಳಿ ನಿವಾಸಿ ಧವನಿ. ಇತ್ತೀಚೆಗೆ ರಸ್ತೆ ಗುಂಡಿಯಲ್ಲಿ ಬಿದ್ದು ಗಾಯಗೊಂಡಿದ್ದ ಈಕೆ ನಗರದ ರಸ್ತೆ ಗುಂಡಿಗಳ ಬಗ್ಗೆ ಜಾಗೃತಳಾಗಿದ್ದಾಳೆ. ನ್ಯೂಸ್ 18 ವರದಿ ನೋಡಿ ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತೆ ಸಿಎಂಗೆ ಮನವಿ ಮಾಡಿದ್ದಾಳೆ. ನಮ್ಮ ಅಪ್ಪ ಅಮ್ಮ ನನಗೆ ಚಾಕ್ಲೇಟ್ ತಗೋ ಅಂತ ಕೊಟ್ಟಿರ್ತಾರಲ್ವಾ ದುಡ್ಡನ್ನ, ಅದನ್ನ ಬೇಕಾದ್ರೂ ಕೊಡ್ತೀನಿ ತಾತ. ಬೇಗ ಆ ಗುಂಡಿಗಳನ್ನೆಲ್ಲ ಮುಚ್ಚಿಸಿ ತಾತ. ನಗರದ ರಸ್ತೆ ಗುಂಡಿ ಮುಚ್ಚಿಸಲು ತಾನು ಕೂಡಿಟ್ಟಿರೋ ಹಣ ಬೇಕಾದ್ರೂ ಕೊಡ್ತೀನಿ ಅಂತ ಸರ್ಕಾರಕ್ಕೆ ಆಫರ್ ಕೂಡ ಕೊಟ್ಟಿದ್ದಾಳೆ. ಈಕೆಗೆ ಡಿಹೈಡ್ರೇಷನ್ ಸಮಸ್ಯೆ ಇರೋದ್ರಿಂದ ಹೆಚ್ಚು ನೀರು ಕುಡಿಸಲು ಈಕೆಯ ಪೋಷಕರು ಹಣದ ಆಫರ್ ಕೊಟ್ಟಿದ್ರು. ಗ್ಲಾಸ್ ಒಂದಕ್ಕೆ ₹1 ದಿನವೊಂದಕ್ಕೆ 5-6 ಲೀಟರ್ ನೀರು ಕುಡಿದು ಹಣ ಕೂಡಿಟ್ಟಿರೋ ಈಕೆ ಆ ಹಣವನ್ನೇ ಸರ್ಕಾರಕ್ಕೆ ಕೊಡೋದಾಗಿ ಹೇಳಿದ್ದಾಳೆ. ರಸ್ತೆ ಗುಂಡಿ ಮುಚ್ಚಿಸಲು ನ್ಯೂಸ್ 18 ನಿರಂತರ ಅಭಿಯಾನ ಮಾಡ್ತಿದೆ. ಸರ್ಕಾರವನ್ನು ಪದೇ ಪದೇ ಎಚ್ಚರಿಸುತ್ತಲೇ ಇದೆ. ಇದೀಗ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿ ಬೇಡಿಕೊಂಡಿರೋ ಈ ಪುಟಾಣಿಯ ವಿಡಿಯೋ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಶಾಲೆಗಳಲ್ಲಿ ಇವತ್ತು ಚಿಣ್ಣರ ಕಲರವ. 20 ತಿಂಗಳ ಬಳಿಕ ಶಾಲೆಗೆ ಕಾಲಿಟ್ಟ ಮಕ್ಕಳಿಗೆ ಶಿಕ್ಷಕರು ಹೃದಯ ಸ್ಪರ್ಶಿ ಸ್ವಾಗತ ಕೊಟ್ಟರು. ಮಕ್ಕಳು ಖುಷಿಯಾಗಿದ್ರು. ರಂಗೋಲಿ, ಕಲರ್ ಬಲೂನ್ಗಳು, ಹಸಿರು ತೋರಣ, 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಭರ್ಜರಿ ಸ್ವಾಗತ. ಅದೇ ಟೀಚರ್, ಅದೇ ಪೆನ್ನು, ಅದೇ ಪೆನ್ಸಿಲ್. ಮತ್ತೆ ಕಲಿ ನಲಿಯಲು ಬಂದ್ರು ಚಿಣ್ಣರು. ಶಾಲಾ ಮಕ್ಕಳು ಮತ್ತೆ ಲಯಕ್ಕೆ ಮರಳಿದ್ದು ಬೆಂಗಳೂರಿನ ಶಾಲೆಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಶಿಕ್ಷಕರ ಅದ್ದೂರಿ ಸ್ವಾಗತಕ್ಕೆ ಮಕ್ಕಳು ಸಂಭ್ರಮಿಸಿದ್ರು. ಖುಷಿ ಅನ್ನಿಸ್ತಾ ಇದೆ. ಎಕ್ಸಾಮ್ ಇದೆ ಇವತ್ತು. ಎಕ್ಸಾಮ್ ಮ್ಯಾಥ್ಸ್. ಆನ್ಲೈನ್ ಕ್ಲಾಸ್ನಿಂದ ಬೇಸತ್ತಿದ್ದ ಶಿಕ್ಷಕರು ಭೌತಿಕ ತರಗತಿಯಿಂದ ಸಂತಸದಲ್ಲಿದ್ದಾರೆ. ಶಾಲೆಯಲ್ಲಿ ಮಕ್ಕಳನ್ನ ಕಂಡು ನಿಟ್ಟುಸಿರು ಬಿಟ್ಟಿದ್ದಾರೆ. ಈಗ ಮಕ್ಕಳಿಗೆ ಬರ್ತಾ ಇದ್ದಂಗೆ ಅವ್ರಿಗೂ ಸ್ಕೂಲಿಗೆ ಬರ್ತಾ ಇದೀವಿ ಅಂತ ಒಂದು ಭಯ ಇರಬಾರ್ದು, ಸಂತೋಷ ಆಗ್ಬೇಕು. ಅದರಿಂದ ನಾವು ಅವ್ರಿಗೆ ಈ ಬಲೂನ್ಸ್ ಅಂದ್ರೆ ಮಕ್ಕಳಿಗೆ ಅಂದ್ರೆ ತುಂಬಾ ಇಷ್ಟ ಇರುತ್ತಲ್ಲ, ಅದಕ್ಕೆ ಈ ರೀತಿ ಅವ್ರಿಗೆ ವ್ಯವಸ್ಥೆ ಮಾಡಿದೀವಿ. ಅವ್ರಿಗೆ ನೋಡ್ತಾ ಇದ್ದಂಗೆ ಖುಷಿ ಆಗ್ಬೇಕು ಅಂತ. ಅದೇ ತರ ನಮ್ಗೆ ಇವತ್ತು ಒಂಥರ ಹಬ್ಬದ ಸಮಾರಂಭ ಇದ್ದಂಗಿದೆ. ಯಾಕಂದ್ರೆ ಹಬ್ಬಗಳನ್ನ ನಾವು ಹೇಗ್ ಮಾಡ್ತೀವಿ, ಮನೆ ತೋರಣ ಹಾಕಿ ರಂಗೋಲಿ ಎಲ್ಲ ಮಾಡ್ತೀವಲ್ಲ, ಅದೇ ತರನೇ ಇವತ್ತು ರಂಗೋಲಿ ಹಾಕಿ ತೋರಣ ಎಲ್ಲ ಕಟ್ಟಿ ಮತ್ತೆ ಮಕ್ಕಳು ಬರ್ತಾ ಇದ್ದಂಗೆ ನಾವೆಲ್ಲ ಟೀಚರ್ಸ್ ಸಾಲಲ್ಲಿ ನಿಂತು ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ಒಂದೆಡೆ ಖುಷಿ ಇದ್ರು ಮೈ ಮರೆಯದ ಶಿಕ್ಷಣ ಇಲಾಖೆ ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಒತ್ತು ಕೊಟ್ಟಿದೆ. ಮೊದಲ ದಿನವೇ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಚಿಣ್ಣರ ಎಂಟ್ರಿಯಿಂದ ಶಾಲೆಗಳಿಗೆ ಜೀವ ಬಂದಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣಕ್ಕಾಗಿ ಬಿಡಿಎ ಇಂದು ಮುಂಜಾನೆಯೇ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಿಹಳ್ಳಿಯಲ್ಲಿ ನಿವೇಶನಗಳ ತೆರವು ಕಾರ್ಯ ಆರಂಭಿಸಿತ್ತು. ಈ ವೇಳೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ನಮಗೆ ಪರಿಹಾರ ನೀಡಿ ನಂತರ ನಿವೇಶನ ತೆರವುಗೊಳಿಸಿ ಅಂತ ಸ್ಥಳೀಯರು ಪ್ರತಿಭಟಿಸಿದ್ರು. ಸ್ಥಳಕ್ಕೆ ಬಂದ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಅಧಿಕಾರಿಗಳೊಂದಿಗೆ ಮಾತಿನ ಜಟಾಪಟಿ ನಡೆಸಿ ಕೆಲಕಾಲ ತೆರವು ಕಾರ್ಯ ನಿಲ್ಲಿಸಿದ್ರು. ಕೆಲವೇ ನಿಮಿಷಗಳಲ್ಲಿ ಶಾಸಕರನ್ನ ವಶಕ್ಕೆ ಪಡೆದ ಪೊಲೀಸರು ಜಾಲಹಳ್ಳಿ ಠಾಣೆಗೆ ಕರೆದೊಯ್ದರು. ಶಾಸಕರನ್ನ ಜಾಲಹಳ್ಳಿ ಠಾಣೆಗೆ ಕರೆದೊಯ್ತಾ ಇದ್ದಂತೆ ಶಾಸಕರ ಬೆಂಬಲಿಗರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಠಾಣೆ ಬಳಿ ಪ್ರತಿಭಟನೆ ನಡೆಸಿದರು. ದಾದಾ ಸಾಹೇಬ್ ಪಾಲ್ಕೆ ಗೌರವದ ವೇದಿಕೆಯಲ್ಲಿ ಸದ್ದು ಮಾಡಿದೆ ನಮ್ಮ ಬಿಎಂಟಿಸಿ. ಸೂಪರ್ ಸ್ಟಾರ್ ಬಾಯಲ್ಲಿ ಬಿಎಂಟಿಸಿ ಚಾಲಕನ ನೆನಪು. ಗೆಳೆಯನ ದೊಡ್ಡತನಕ್ಕೆ ನಿವೃತ್ತ ಬಿಎಂಟಿಸಿ ಚಾಲಕ ಖುಷ್. ಬಸ್ ಕಂಡಕ್ಟರ್ ಈಗ ಸಿನಿಮಾಗೆ ದಾದಾ. ಪಾಲ್ಕೆ ವೇದಿಕೆಯಲ್ಲಿ ಬಿಎಂಟಿಸಿ ಡ್ರೈವರ್ ನೆನಪು. My friend, a Karnataka bus transport driver, my colleague Raj Bahadur. When I was a bus conductor, he was the one who identified the acting talent in me and encouraged me to join cinemas. Without them, I am nobody. ಇದು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಸ್ವೀಕರಿಸಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಡಿರೋ ಮಾತು. ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ ಪಡೆದ ಹೊತ್ತಲ್ಲೇ ತಾನು ಬಿಎಂಟಿಸಿ ಕಂಡಕ್ಟರ್ ಆಗಿದ್ದ ದಿನಗಳನ್ನ ನೆನಪು ಮಾಡಿಕೊಂಡ ರಜನಿಕಾಂತ್ ತನಗೆ ಪ್ರೋತ್ಸಾಹ ನೀಡಿದ್ದ ಬಿಎಂಟಿಸಿ ಚಾಲಕನನ್ನೂ ಮರೆಯಲಿಲ್ಲ. ಸಿನಿಮಾ ಪ್ರವೇಶಕ್ಕೆ ಬಿಎಂಟಿಸಿ ಚಾಲಕನೇ ಕಾರಣ ಅಂತ ತನ್ನ ಸಹೋದ್ಯೋಗಿಯಾಗಿದ್ದ ರಾಜ್ ಬಹದ್ದೂರ್ ಎಂಬುವವರನ್ನ ನೆನಪು ಮಾಡಿಕೊಂಡಿದ್ದಾರೆ. My friend, a Karnataka bus transport driver, my colleague Raj Bahadur. When I was a bus conductor, he was the one who identified the acting talent in me and encouraged me to join cinemas. Without them, I am nobody. ದಾದಾ ಸಾಹೇಬ್ ಪಾಲ್ಕೆ ವೇದಿಕೆಯಲ್ಲಿ ರಜನಿಕಾಂತ್ ಅವರು ತನ್ನನ್ನ ನೆನಪು ಮಾಡಿಕೊಂಡಿದ್ದಕ್ಕೆ ರಾಜ್ ಬಹದ್ದೂರ್ ಫುಲ್ ಖುಷಿಯಾಗಿದ್ದಾರೆ. ನಾನು ರಜನಿಕಾಂತ್ 50 ವರ್ಷದಿಂದ ಸ್ನೇಹಿತರು. ರಜನಿಕಾಂತ್ ಮುಖ್ಯ ಪಾತ್ರ ಮಾಡಿ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದ. ಇವನ್ ಆಕ್ಟಿಂಗ್ ನೋಡ್ಬಿಟ್ಟು ನಾನು ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಲ್ಲ, ಸಿನಿಮಾದಲ್ಲಿ ಯಾಕೆ ಇವನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಹುಮ್ಮಸ್ಸು ಕೊಟ್ಟೆ. ಇನ್ನು ಕನ್ನಡದ ಅಕ್ಷಯ್ ಸಿನಿಮಾಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಬಂದಿದೆ. ಸ್ಪರ್ಧಾತ್ಮಕ ವಿಭಾಗದಲ್ಲಿ ಅವನೇ ಶ್ರೀಮನ್ ನಾರಾಯಣ ಚಿತ್ರದ ಸಾಹಸ ನಿರ್ದೇಶನಕ್ಕೆ ವಿಕ್ರಮ್ ಮೋರ್ ಅವರಿಗೆ ಅತ್ಯುತ್ತಮ ಸಾಹಸ ನಿರ್ದೇಶಕ ಪ್ರಶಸ್ತಿ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡದಲ್ಲಿ ಕು ಆಪ್ ಮೂಲಕ ಪ್ರಶ್ನೆ ಕೇಳಿ ಉತ್ತರವನ್ನ ಪಡೆಯಲಾಗ್ತಾ ಇದೆ. ಕು ಆಪ್ ಮೂಲಕ ಇಂದು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂ ಬೆಡ್ ಸಮಸ್ಯೆ ಇದೆಯಾ ಎಂಬ ಪ್ರಶ್ನೆಗೆ 100% ಹೌದು ಅಂತ ಬಂದಿದ್ದು, 60% ಹೌದು ಅಂತ ಬಂದಿದ್ದು, ಇಲ್ಲ ಎಂದು 40% ಉತ್ತರ ಬಂದಿದೆ. ಇನ್ನು ಕೋ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದ್ದು ದಿನ ಕೂಡ ಉತ್ತರ ಬರ್ತಾ ಇದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂ ಬೆಡ್ ಸಮಸ್ಯೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದೀಗ ಉತ್ತರ ಬಂದಿರುವಂತದ್ದು ಹೌದು ಅಂತ 60% ಉತ್ತರ ಬಂದಿದೆ, ಇಲ್ಲ ಅಂತ 40% ಉತ್ತರ ಬಂದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.